ಅಜ್ಜಿಯವರಿಗೆ ಡೈಲಿ ಯೂಸ್ಗೆ ಒಂದು ಚೈನ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ನಿಶಾ ಬ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾವು ನಮ್ಮ ಅಜ್ಜಿಗೆ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಗೊತ್ತಿಲ್ಲ ಇವತ್ತೇ ಅದು ಎಕ್ಸಿಕ್ಯೂಟ್ ಆಗುತ್ತಾ ಏನು ಅಂತ, ಹೋಗಿ ನೋಡಬೇಕು. ಪ್ಲ್ಯಾನು ಇಟ್ಕೊಂಡಿದ್ದೀವಿ. ಅಲ್ಲಿ ಹೋದ್ಮೇಲೆ ನಮ್ಮ ಪ್ಲ್ಯಾನ್ ಪ್ರಕಾರನೇ ಎಲ್ಲ ಆಯಿತು ಅಂತಂದರೆ ಕೊಟ್ಬಿಡೋದೇ ಇದೆ ಬ್ಲಾಗಲ್ಲೇ. ಲೆಟ್ಸಿ ಏನೇನಾಗುತ್ತೆ ಅಂತ. ಸೊ ಫಾರ್ ನಾವು ಇವಾಗ ಒಂದು ರೌಂಡು ನಮ್ಮದು ಕೊಟ್ರೆ ಅಜ್ಜಿ ಹೆಂಗೇಳ ಖುಷಿ ಅಜ್ಜಿಗೆ ದಿಲ್ಕುಸ್ ಆಗಿಬಿಡುತ್ತೆ. ಸೊ ಇವಾಗ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಕೊಲಾಬ್ರೇಷನ್ ವಿಡಿಯೋ. ಅದಕ್ಕೆ ಅಭಿಯವರಿದ್ದಾರೆ. ನಮಸ್ಕಾರ ಅಭಿಯವರೇ. ಹಾಯ್. ದಿ ಫೇಮಸ್ ಎಲ್ಲ ಕಡೆ ಕಾಣಿಸ್ಕೊಡ್ತಾರುವ ಮಧುಗೌಡ ಅವರಿದ್ದಾರೆ. ಮಾಮ್ ಹಾಗೆ ನಿಖಿಲ್ ರವೀಂದ್ರ ಅವರಿದ್ದಾರೆ. ಸೊ ಇವತ್ತು ಬ್ಯಾಟಿಂಗಲ್ಲಿ ರೆಡಿಯಾಗಿದ್ದಾರೆ. ಹಾಗೆ ದಿ ಫೇಮಸ್ ಎಡಿಟರ್ ವಿನೋದ್ ಅವರಿದ್ದಾರೆ. ಎಸ್ ಗೈಸ್, ಇದು ನಾನೇ ಬ್ಯಾಟ್ಸ್ಮನ್. ಆ ವಿಡಿಯೋ ನೀವು ನೋಡಿ. ಅದು ಯಾವಾಗ ಅಪ್ಲೋಡ್ ಆಗುತ್ತೆ ಗೊತ್ತಿಲ್ಲ. ಈಗಲೇನಾ ಆದಮೇಲೆ ಅಪ್ಲೋಡ್ ಆಗೋದು. ಸೊ ಇವಾಗ ನಾವು ಫೀಲ್ಡ್ಗೆ ಹೋಗ್ತಾ ಇದ್ದೀವಿ. ಹೇಗಿರುತ್ತೆ ಇವತ್ತಿನ ಡೇ ನೋಡುವ ಬನ್ನಿ. ಬೌಲರ್ ನಿಶಾ ರವೀಂದ್ರ ಅವರು, ಬ್ಯಾಟಿಂಗ್ ನಿಖಿಲ್ ರವೀಂದ್ರ. ವಾವ್, ಏನು ಹೇಳು ಹೊಡಿಲಿಲ್ವಲ್ಲ ಡಾಟು. ಓಹೋ ಹೋಯ್ತು. ರೆಡಿಯಾಗಿ ಹೇಳಿದ್ನಲ್ಲ ಬೆಳಿಗ್ಗೆ. ಸೊ ಅದನ್ನು ತಗೊಳ್ಳೋಕ್ಕೆ ಹೋಗ್ತಾ ಇದ್ದೀವಿ, ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಕೆಳಗಡೆ ಅಣ್ಣ ಮದು ವೇಟ್ ಮಾಡ್ತಾ ಇದ್ದಾರೆ. ಲೆಟ್ಸ್ ಗೋ, ಹೋಗೋಣ ಬನ್ನಿ. ಅವರಿಬ್ಬರು ವಾಕರ್ಗೆ ಹೋಗ್ತಾ ಇದ್ದಾರೆ. ನಮ್ಮ ಅಣ್ಣ ನೀನುವೆ ನನ್ನ ಝೂಮಲ್ಲೆಲ್ಲ ತೋರ್ಸಕ್ಕೋಬೇಡ. ಗೈಸ್, ಇವಳು ಹೆವಿ ಕಾನ್ಶಿಯಸ್ ಆಗ್ತಾ ಇದ್ದಾಳೆ, ಬ್ಯೂಟಿ ಕಾನ್ಶಿಯಸ್ ಆಗ್ತಾ ಇದ್ದಾಳೆ. ಯಾಕೆ ಮಧು? ಆಗಿದ್ದೇ ಉಂಟು ಪ್ರೆಗ್ನೆಂಟ್. ಅದನ್ನೆಲ್ಲ ತಡ್ಕೋಬೇಕು, ಅದನ್ನೆಲ್ಲ ಸ್ವೀಕರಿಸ್ಬೇಕು. ಏನು ಮಾಡೋದಕ್ಕಾಗಲ್ಲ. ಇನ್ನೇನು ಒಂದ್ 2-3 ತಿಂಗಳಷ್ಟೇ. ನೀನ್ ಆಯ್ತಿಯಲ್ಲ, ಅವಾಗ ಏನಾರ ಅದಾಗಿದೆ ಮತ್ ಬರ್ಬೇಕು ನಿನ್ ಬಾಯಲ್ವೇ. ಅವಾಗ ಇಲ್ಲ ಕಡೆ, ಒಂದ್ ಪಾಯಿಂಟ್ ನಾನು ಸ್ಪೋರ್ಟಿವ್ ಆಗಿ ತಗೋತೀನಿ. ನಾನು ಸ್ಪೋರ್ಟಿವ್ ಆಗೇ ತಗೊಳ್ಳೋದು. ಇಲ್ಲ ಗೈಸ್, ಒಂದೊಂದು ಸಲ ಮಾತ್ರ ನಾನು ಹಾಕಿದ್ದೀನಿ ಮೈಕ್. ಸಾರಿ, ಒಂದೊಂದು ಸಲ ಮಾತ್ರ ಹಂಗ ಅನ್ಸುತ್ತೆ ಅಷ್ಟೇ. ಇವಾಗ ನಮ್ಮಣ್ಣ ರೆಡಿ ಆಗು ಅಂತಂದ. ಆಗಿದ್ದೀನಲ್ಲ ಅಂದ. ಏನ್ ರೆಡಿ ಆದ್ರೂ ಹಂಗೆ ಕಾಣೋದು ಅಂತವಳೆ. ಏನಿಲ್ಲ, ಚೆನ್ನಾಗೇ ಕಾಣಿಸ್ತವಳೆ. ನಾನು ಎಷ್ಟೊಂದ್ ಜನ ನೋಡಿದೀನಿ. ಒಬ್ಬೊಬ್ರು ಹಂಗೆ ಇರ್ತಾರೆ, ಒಬ್ಬೊಬ್ರು ದಪ್ಪ ಆಗ್ತಾರೆ, ಒಬ್ಬೊಬ್ರು ಕಪ್ಪಾಗ್ತಾರೆ, ಎಲ್ಲ ಆಗುತ್ತೆ. ನನ್ಗೇನ್ ಅಷ್ಟು ಡಿಫ್ರೆನ್ಸ್ ಅನ್ಸ್ತಾ ಇಲ್ಲ. ಸ್ವಲ್ಪ ಕಪ್ಪಾಗ್ತಾ ಇದ್ದಾಳೆ ಸಡನ್ ಆಗಿ. ಕ್ಯಾಮ್ರಾದಲ್ಲಿ ಗೊತ್ತಾಗಲ್ಲ ಅಷ್ಟೇ. ಅದು ನನಗೆ ಮತ್ತೆ ಅವಳು ಅದು ವೈಟ್ ಆಗುತ್ತಾ ಅನ್ನೋದೇ ಡೌಟ್. ಆಗುತ್ತಂತೆ, ಡಾಕ್ಟ್ರೇ ಹೇಳಿದ್ರು. ಡಾಕ್ಟರ್ನ ಕೇಳಿದೆ ನಾನು ಈ ಸಲ ಹೋದಾಗ. ಏನಿಲ್ಲಪ್ಪ, ನಿಂದು ಒನ್ಸ್ ಡೆಲಿವರಿ ಆಗಿದ ತಕ್ಷಣ ನೀನು ಒಂದು 1 or 2 monthಸಲ್ಲೆಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಅಂದರು. ಆಯ್ತಾಳೆ ಅಷ್ಟೇ. ಈಗ ನಾವು ಇವರಿಬ್ರು ಅಟ್ಯಾಕ್ ಮಾಡಕ್ ಕಾಯ್ತವ್ರೆ ಗುಂಡ ಚುಂಪುನ. ನಮ್ಮ ಮನೆ ಹತ್ರ ಸ್ಟ್ರೀಟ್ ಡಾಗ್ಸ್ ಇದೆ. ಹೆಂಗ್ ಬೊಗಳುತ್ತಾರೆ ಅಂದ್ರೆ ಆಯ್ತಾ ಇಲ್ಲ. ಅವರು ಎಷ್ಟು ಟ್ರೈ ಮಾಡಿದ್ರು ಫ್ರೆಂಡ್ಸ್ ಗುಂಡ ಬಿಡ್ತಾ ಇಲ್ಲ. ಚಂಪು ಆಗ್ಬಿಡ್ತಾನೆ, ಗುಂಡ ಬಿಡಲ್ಲ. ಇವಾಗ ಕಾರ್ನ ಈಚೆ ತೆಗಿತಾ ಇದ್ದೀನಿ. ಕಾರ್ ಓನರ್ ಏನ್ ಹೇಳ್ತಾರೆ? ತೆಗಿ ನೋಡ್ತೀನಿ. ಇಲ್ಲ ನೋಡೆ, ಪಟ್ಟಂತೆ ತೆಗಿತೀನಿ. ಪಟ್ಟಂತೆ ತೆಗಿಬಿಡ, ನಿಧಾನಕ್ಕೆ ತೆಗಿತೀನಿ. ಇಲ್ಲ ಇದನ್ನ ಫಸ್ಟು ಇಲ್ಲಿ ಇಡಬೇಕು ಗಾಯ್ಸ್. ಆಮೇಲೆ ಡೋರ್ನ ಕ್ಲೋಸ್ ಮಾಡಬೇಕು. ಕತ್ಲೆ ಕಾಣಿಸ್ತಾ ಇಲ್ಲ ಅಂದರೆ ಲೈಟ್ ಆನ್ ಮಾಡ್ಕೋಬೇಕು. ಬಟ್ ಲೈಟ್ ಆನ್ ಆಗ್ತಾ ಇಲ್ಲ. ಅಯ್ಯೋ, ನಂಗೆ ಆನ್ ಮಾಡೋಕ್ಕೆ ಬರ್ತಾ ಇಲ್ವಾ ಗೊತ್ತಿಲ್ಲ. ಸ್ಟಾರ್ಟ್ ಮಾಡೋಣ. ಈಗ ಆಗುತ್ತೆ ಅನಿಸುತ್ತೆ. ಆನೆ ಆಯ್ತಲ್ಲ. ಇರಿ ಗೈಸ್, ಅಲ್ಲಿ ಹಿಂದ್ಗಡೆ ನಿಂತ್ಕೊಂಡು ಹೇಳ್ತಾವಳೆ ನನಗೆ, ಬರ್ಲಾ ಮುಂದೆ ಕಟ್ ಮಾಡೋ ಒಂಚೂರು. ಯಾವ ಕಡೆ? ಲೆಫ್ಟ್. ರೈಟ್ ಮಾಡ್ತಿದ್ಯಾ? ಲೆಫ್ಟ್. ಸ್ವಲ್ಪ ಸಾಕು. ಬಾ ನೀ ಸೈಡ್ಗೆ ಹೋಗವ. ಬಾರವ ನೀನು.
ಬಾ ಸ್ಟಾಪ್ ಬಾ ಸ್ವಲ್ಪ ಬಿಡು ಸ್ವಲ್ಪ ಬಿಡು ಬಾ ಸ್ವಲ್ಪ ಬಾ ಹಾಂ ರೈಟಿಗೆ ಟರ್ನ್ ಮಾಡಿ ಇರು ಗೇಟ್ ಹಾಕು ಓ ರಿವರ್ಸಲ್ಲೇ ಹೋಗ್ಬಿಡಿದೆ ಇವಾಗ ಇರು ಡ್ರೈವ್ಗೆ ಹಾಕತ್ತೀನಿ ಗಾಡಿ ಐತೆ ಕಣಪ್ಪ ಹಾಂ ರಿವರ್ಸ್ ಹಾಕೋ ಹೋಗು 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 ಹಾಂ ಸ್ಟ್ರೈಟ್ ಮಾಡ್ಕೋ ಇಷ್ಟು ನಾಟಕ ಆಡ್ದ ಎಷ್ಟ್ ಚೆನ್ನಾಗಿರುತ್ತಲ್ಲ ಹಿಂಗ್ ಬಿಚ್ಚಿದ್ರೆ ಅಲ್ಲ ನಾನು ಮಕ್ಕಳಿಗೆ ಗುದಿಯಷ್ಟು ಎಲ್ಬೋರ್ಡ್ ಅನ್ಕೊಂಡವನ ಬಾ ಕುತ್ಕೋ ಬಾ ಬಾ ರೋಡಿ ರಂಗಣ್ಣ ಹಿಂಗೆ ಗೈಸ್ ಏನಕ್ಕೆ ಬಂದಿರೋದಂದ್ರೆ ನಮ್ಮ ಅಜ್ಜಿಯವರಿಗೆ ಡೈಲಿ ಯೂಸ್ಗೆ ಒಂದು ಚೈನ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ಡೈಲಿ ಯೂಸಿಗೆ ಇರಲಿಲ್ಲ, ಸೊ ಅದಕ್ಕೆ ನೋಡ್ತಾ ಇದ್ದೀವಿ. ನೋಡೋಣ ಯಾವ್ದು ಫೈನಲ್ ಆಗುತ್ತೆ ಅಂತ. ಸ್ವಲ್ಪ ಏನು ಡೈಲಿ ಯೂಸ್ಗೆ ಅಲ್ವಾ, ಗಟ್ಟಿಯಾಗಿರಬೇಕು. ಈಗ ಟ್ರೆಂಡಿಂಗ್ ಥರ ಏನು ತಗೊಳ್ಳಲ್ಲ, ಓಲ್ಡ್ ಸ್ಟೈಲೇ ತಗೋತೀವಿ. ಯಾಕಂದರೆ ನಮ್ಮ ಅಜ್ಜಿಗೆ ಆ ಥರನೇ ಇಷ್ಟ ಆಗೋದು. ಅಯ್ಯೋ ಇದು ಮಣಿ ಐತೆ, ಅದು ಹಂಗೈತೆ, ಇದು ಹಿಂಗೈತೆ ಅಂದ್ಬಿಡುತ್ತೆ. ಈ ಥರ ತಗೋದ್ರೆ ಇದೆಲ್ಲ ಮುಂಚೆ ಡಿಸೈನ್ಗಳು ನೋಡಿ. ಇದು ಸ್ವಲ್ಪ ಇವಾಗಿನ ಥರ, ಇದು ಸ್ವಲ್ಪ ಚೈನ್ಸ್ ಎಲ್ಲ ಅದೇ ಥರ ಒಂದೇ ಥರ ಅನ್ಸುತ್ತೆ ನೋಡಿ. ಇದು ಬರಲ್ಲ, ಇಷ್ಟ ಐತೆ ಎಲ್ಲ ಒಂದೇ ಥರ ಅನ್ಸುತ್ತೆ ನೋಡಿ. ಇದು ಸ್ವಲ್ಪ ಹುಡುಗರು ಥರದ್ದು ನಮ್ಮ ಅಣ್ಣನ ಚೈನ್ ಡಿಸೈನ್ ಇದು. ನೋಡ್ತಾ ಇದ್ದೀವಿ, ನೋಡೋಣ ಫೈನಲ್. ಚೈನ್ ಎಲ್ಲ ಯಾವಾಗ ತಗೋಬೇಕಿತ್ತು ಗೊತ್ತಾ? ಆಫರ್ ಡಿಸ್ಕೌಂಟ್ ಕೊಟ್ಟಿದ್ರಲ್ಲ ಅವಾಗ ತಗೊಂಡಿದ್ರೆ. ಯಾವಾಗ ಅದು ಯಾವಾಗ ಬಿಡ್ತಾರೆ? ಆನಿವರ್ಸರಿಗೋ ಯಾವಾಗೋ ಅಂದರೆ ಬರುತ್ತೆ ಇಯರ್ಲಿ ಒನ್ಸ್. ಇದು ಸ್ವಲ್ಪ ಸಣ್ಣ ಆಯ್ತಲ್ವ. ಫೈನಲ್ ಆಗಿ ಇದು 5 ಎತ್ತಿಟ್ಟಿದ್ದೀವಿ. ನೋಡೋಣ. ನಿಖಿಲ್ ಅವರೇ, ನಿಮ್ಗೆ ಯಾವುದು ಸೆಲೆಕ್ಟ್ ಮಾಡಿ ನೋಡಿ, ಯಾವುದು ಓಕೆ ಅನ್ಸುತ್ತೆ. ಓಕೆ, ಇದು ಮತ್ತೆ ಇದೆರಡ ನಿಮ್ಮದು ಮದುವರೆ? ನಮ್ಮದು ಅದೆರಡೆ. ನಿಮ್ಮದು ಅದೆರಡು. ಇದೆಲ್ಲ ಸ್ವಲ್ಪ ಬಾಯ್ಸ್ ಥರ, ಇದು 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 ಸ್ವಲ್ಪ ಲೇಡೀಸ್ ಥರ ಐತೆ. ಓಕೆ, ಇದೆರಡನ್ನು ತೆಗೆದುಬಿಡಿ ಇವಾಗ. ಇವು 3ರಲ್ಲೊಂದು ಕಾಣಿಸ್ತಾ ಇಲ್ಲ ಅಷ್ಟು ಕ್ಲೀನಾಗಿ ಇದರಲ್ಲಿ. ಇದು ಸ್ವಲ್ಪ ಅಂದರೆ ಇದೆರಡಕ್ಕಿಂತ ಇದು ಬೇರೆ ಡಿಸೈನು. ಇದೆರಡು ಒಂದೇ ಥರ ಇದೆ. ಇದು ದಪ್ಪ ಇದೆ ಸ್ವಲ್ಪ. ಯಾವುದು 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 ಇವಾಗ ಇದು ತೆಗೆದ್ಬಿಡಿ. ಹಾಂ, ಇವೆರಡರಲ್ಲಿ ಹೇಳಿ. ಓಕೆ, ನಿಖಿಲ್ ಅವರೇ ಮಾಡಲಿ. ಅವ್ರ ಮಮ್ಮ ಮತ್ತು ಅವ್ರ ಅಜ್ಜಿಗೆ ಖುಷಿಯಾಗ್ಬಿಡ್ತಾರೆ. ಅಜ್ಜಿ ಹೇಳ್ರಿ, ಹೇಳಿ ಒಂದೇಳು. ನೋಡಕ್ಕೆ ಚೆನ್ನಾಗೈತೆ ಒಂಥರ. ಅದೇ ಇರಲಿ ಹಂಗಾರೆ ಫೈನಲ್ ತಗೊಳ್ಳಿ. ಅಯ್ಯೋ, ನಾನು ಕೈಯಲ್ಲಿ ಹಿಡ್ಕೊಂಡಿದ್ದೀನಿ. ಒಂದ್ಸಲ ಹಾಕಿ ನೋಡೋಣ ಇರು. ಅಜ್ಜಿಗೆ ಫೋನ್ ಮಾಡಿಬಿಟ್ಟು ರೆಡಿಯಾಗು ಅಂತೀನಿ, ಯಾಕೆಂದರೆ ಅದೇ ಸೀರೆ ಉಟ್ಕೊಂಡಿರುತ್ತೆ. ಹಲೋ, ದೇವಸ್ಥಾನಕ್ಕೆ ಹೋಗ್ಬೇಕು, ರೆಡಿಯಾಗು, ಬರ್ತೀವಿ ಅರ್ಧ ಗಂಟೆ. ಏನೋ ರೆಡಿಯಾಗ ಅದೇ ಸೀರೆ ಹುಟ್ಟಿದ್ದೀನಿ. ಸರಿ ಆಯ್ತು. ಓಕೆ, ಇಲ್ಲ ಸುಮ್ಮನೆ ಹಂಗೆ ತಗೋತಾ ಇರೋದು. ತಲೆ ನೀನು ಯಾರು ಅಂತೀನಿ. ಯಾಕೆ ನಿಂಗೆ ಪೂಸಿ ನಿನ್ಗೆ ಅಂತ ಪರ್ಸ್ ತಂದಿದ್ದೀನಿ. ಹಿಂಗೆ ಇಟ್ಕೊಂಡು ಸೀಮಂತದಲ್ಲಿ ಬಂದು ನಾನು ಹೆಂಗೋ ಹೇಳೋದ್ರೆ, ಸೀಮಂತದಲ್ಲಿ ನನ್ನ ಪಕ್ಕದಲ್ಲಿ ಕೂಸ್ಕೊಬಿಡು ಬಂದು ಮುಯ್ಯೆಲ್ಲ ನಾನು ಇಸ್ಕೊತೀನಿ. ಇದರಲ್ಲಿ ಮುಯ್ಯನ್ನ ಹಾಕಿ ಇಟ್ಕೊ. ಆಯ್ತಾ? ತಗೋ. ಎಷ್ಟು ಮುಯಿ ಇಡ್ಬೋದು ಅದರಲ್ಲಿ? ಎಷ್ಟು ಜಿಪ್ ಐತೆ? ಎಷ್ಟು ಜಿಪ್ ಐತೆ? ಎರಡವಾ? ಇದೇನು ಬದನೆ ಇದು? ಹೊಟ್ಟೆ ಬೂರ ಬೂಸಿ ಹಂಗೆ. ಏನು ಯಾರು ಇಟ್ಟವ್ರೆ? ಮಂಗೀರ
ಈ ತಳಚಿ ತಂದ್ಬಿಟ್ಟು ಬಾಕ್ಸ್ ಹಾಕೊಟ್ರೆ ಗೊತ್ತಾಯ್ತದೆ, ಇದಕ್ಕೆ ಹಾಕೊಟ್ರೆ ಇದ್ದೇ ಹೇಳುತ್ತೆ. ಈ ತಳೆ ತಂದ್ಬಿಟ್ಟು ಇಲ್ಲೇ ಇಲ್ವಾ ಇರು ಆನ್ ಮಾಡಿ ತೋರಿಸ್ತೀನಿ. ಇಲ್ಲಿ ಕಾಣಿಸುತ್ತಾ? ಹೇಳಿದ್ರೆ ಗೊತ್ತಾಗಲ್ವಾ, ನಮ್ಗೆ ಇಲ್ವಾ? ಇಲ್ಲಿ 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 ಕಾಣಿಸ್ತಲ್ವಾ? ತಗೋ, ಡೈಲಿ ಯೂಸ್ಗೆ ಬೇಕು ಬೇಕು ಅಂತಿದ್ದಲ್ಲ. ಎಷ್ಟು ಗ್ರಾಮ್ ಇತ್ತು? ಎಷ್ಟಾನೇ ಇರ್ಲಿ ಹಾಕೊಳ್ಳಿ. 5 ಗ್ರಾಮು 20 ಇದ್ದೇನೋ. 20 20 ಹಾಕೋ. ಎಷ್ಟೋ ಐತೆ ಹಾಕು. ನೋಡು ಕರೆಕ್ಟ್ ಐತೆ. ಏನೋ ಚೂರು ಉದ್ದಕ್ಕಿರ್ಬೇಕಾಯ್ತು. ಸಾಕು, ಈಜ್ತದೆ ಯೂಸ್ ಮಾಡ್ತಾ ಮಾಡ್ತಾ. ಚೆನ್ನಾಗೈತಾ? ಏನ್ ಚೆನ್ನಾಗಿ ಕಾಣಿಸ್ತೈತೆ. ಎದ್ ಕಾಣಿಸ್ತದೆ. ಸ್ವಲ್ಪ ರಿಯಾಕ್ಷನ್, ಎನಿ ರಿಯಾಕ್ಷನ್? ನನ್ನ ಮೊಮ್ಮಗ ಮಗ ಅಷ್ಟೇ. ನನ್ನ ಮೊಮ್ಮಗ ನನ್ನ ಸೀರು ನನ್ನ ಮೊಮ್ಮಗ ನನ್ನ ಜೀವನದಲ್ಲಿ ಚಿನ್ನ ಕೈಗೆ ಬಾಯಿಗೆ ಎಲ್ಲ ಮಾಡಿ ಸಾಕವನೆ. ನಾನು ನಾಳೆಗೆ ಸತ್ರು ನನಗೆ ಖುಷಿ. ಬೂಸಿ ನಡಿ. ನಾವಿಬ್ರು ಫೋರ್ಸ್ ಮಾಡಿ ತಪ್ಸಿಸಿ ಎಲ್ಲ ಮಾಡಿದ್ರೆ ನಿನ್ ಮೊಮ್ಮ ಎಲ್ಲ ಕರ್ಕೊ ಹೋಗಿದ್ ನಾವ್ ನಿನ್ ಮೊಮ್ಮಗ ದುಡ್ಡು ಕೊಟ್ಟ. ಕರ್ಕೊ ಅಲ್ಲಿ ಹೋಗಕ್ಕೂ ಬೇಕಲ್ಲ. ಆಯ್ತು, ತಗೋ ಹಿಡ್ಕೊ. ಅಷ್ಟೇ ಮುಗೀತು. ಬರೀ ನಿಮ್ಗೂ ಇನ್ನೇನು ಇಲ್ಲ, ಅಷ್ಟೇ. ನಾವು ಇನ್ನೊಂದು ಉಂಗ್ರ ನೆಕ್ಸ್ಟ್ ತಿಂಗಳು ಪ್ಲಾನ್ ಮಾಡ್ತೀವಿ. ಇಲ್ಲ 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 ಕಣೆ, ಏನಾರ ಎತ್ಬೇಕಲ್ಲ. ಮುಗೀತು, ಆಯ್ತು. ನನಗೆ ಅಂತ ಮಾಡ್ಸೋಣ ಅಂತ ಕರ್ಕೊಂಡೋಗಿ ನಿನಗ್ ಮಾಡಿಸಿದಕ್ಕೆ ಬೆಲೆ ಕೊಟ್ರಿ. ಅವ್ವ ನಮ್ಮವ್ವ ನಿನ್ ಪಾದ ಸಾಕು ಕಣಪ್ಪ. ಲೇ, ನಾವು ನಮ್ ಹೃದಯ ಬಗ್ದು ಕೊಟ್ರು ಮೊಮ್ಮಗ. ಮೂರ್ ಜನ ಸರಿಯಾ? ನಿನ್ ಫಸ್ಟ್ ಮಾತು ಬಂದಿದ್ ಯಾರ್ದು ಗೈಸ್? ನನ್ ಮೊಮ್ಮಕ್ಳು ಅಂದಿದ್ರು ನಮಗ್ ಬೇಜಾರಿಲ್ಲ. ಮೊಮ್ಮಗ ನನ್ನ ಮೊಮ್ಮಕ್ಕಳು ನನಗೆ ಖುಷಿ ಪಡ್ಸವ ಈ ಸತಿ. ಇನ್ನೇನವ ನಿದ್ದೆ ಮಾಡಲ್ಲ ಇನ್ನ. ಏಕೆ ಚೆನ್ನಾಗೈತಾ? ನೀವು ತಂದಿದ್ ತಂದಿದ್ದಾಯ್ತಾ? ಜಾಸ್ತಿ ಉದ್ದ ಹಾಕೊಳಕ್ಕೆ ಅದೇನ್ ತಾಲಿನ? ಅದೇ ಸಾಕಿಷ್ಟೇ. ಚೆನ್ನಾಗಿ ಒಂದು ತರ್ಬೇಕಾಯ್ತು ಡಾಲರ್. ಕೊಡು ಸಾಕು, ಅಷ್ಟೇ ಕಣ. ವಿಡಿಯೋಗೆ ತಂದಿದ್ದು ಎತ್ಕೊಳ್ಳಲೇ ಫ್ರೆಂಡ್ ಮಾಡ್ತಿರೋದ ಕಣ, ತೆಗೀರಿ. ಹಾಕೋ ಫ್ರಾಂಕ್ ಕಣ. ಫ್ರೆಂಡ್ ಯಾರೋ ನೋಡಿದ್ರ ಗೈಸ್ ನೀವು ಒಂದ್ 2-3 ದಿನದಿಂದ, ಸುಮಾರು ದಿನದಿಂದ ಡೈಲಿ ಯೂಸ್ ತರ್ಲಿ ಅನ್ಬಿಟ್ಟೆ ಬರೀ ಕತ್ತಲ್ಲಿ ತಿರ್ಗಾಡ್ತಾ ಇದ್ದಿದ್ದು ಬೂಸಿ. ಸ್ಟ್ರಾಟಜಿ ಖತರ್ನಾಕ್ ಬೂಸಿ. ನಮ್ಗೆ ಅಯ್ಯೋ ಪಾಪ ಅನ್ಸ್ಬಿಡ್ಬೇಕು. ಆಮೇಲೆ ಟಾಂಟ್ ಮಾಡಿ ಹೇಳೋದು, ನೀವೇನು ಮಾಡ್ತೀರಾ ಬಿಡಿ, ಇವತ್ತು ನೋಡಿ ಬರೀ ಕತ್ತಲ್ಲಿದ್ದೀನಿ, ನೀವೇನ್ ಇವತ್ತೇ ತಂದ್ಬಿಡ್ತೀರಾ ಅಂತ ಹೇಳೋದು ಅಂತ ಹೇಳ್ಬಿಟ್ಟೈತಲ್ಲ. ಅದಕ್ಕೆ ಇವಾಗ ನೈಸ್ ಮಾಡ್ತಾರದು ನಮ್ಮನ್ನೆಲ್ಲ ಊಟ ಮಾಡಿಸೋದ್ರ ಮುಖಾಂತರ. ನೋಡಿ ನೋಡಿ ನೋಡಿ, ಯಾರೋ ಗೋಲ್ಡ್ ಚೈನ್ ಹಾಕೊಂಡು ಮಿಂಚ್ತವ್ರೆ ಕಣ್ರಪ್ಪ. ಯಾರಿಲ್ಲಿ ಗೊತ್ತಿಲ್ವಲ್ಲ? ಲಕ್ಷ್ಮಮ್ಮ. ಯಾರು? ಪುಟ್ಲಕ್ಷ್ಮಮ್ಮ. ಇವ್ರ ಅಕ್ಕ ತಂಗಿರ ಎಲ್ಲರ ಹೆಸರು ಲಕ್ಷ್ಮಮ್ಮನೇ. ಇವರ ಇಬ್ಬರು ಅಕ್ಕಂದಿರ ಹೆಸರು ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ. ಇವರು ಲಕ್ಷ್ಮಿ. ಲಕ್ಷ್ಮಿ ನಮ್ಮನೆ ಲಕ್ಷ್ಮಿ. ಬಂದದಕ್ಕೆ ನಿಮ್ಮ ಮನೆ ಹೆಚ್ಚಿರೋದು. ಇಲ್ಲ ಅಂದಿದ್ರೆ ಹೆಚ್ಚ್ತಾ ಇರಲಿಲ್ಲ. ಬೂಸಿ ನಮ್ಮನೇಲಿ ಇವತ್ತು ನಾನು ಮಾಡಿರುವ ತಲೆ ಕಾಲ್ ಸಾಂಬಾರ್. ನಮ್ಮ ಅಜ್ಜಿ ಮಾಡಿರೋ ಸಾಂಬಾರ್ ಗೈಸ್. ನಮ್ಮ ಮನೆಗೆ ಅದೇನೋ ಗೊತ್ತಿಲ್ಲ, ನಾವೇನೇ ಮಾಡಲಿ ನಿಜವಾಗ್ಲೂ ಅಂದರೆ ನಾವು ಏನಾರು ಒಂದು ತಗೊಳಕ್ಕಾಗಲಿ, ಇಲ್ಲ ಎಲ್ಲಾರು ಹೋಗೋಕ್ಕಾಗಲಿ, ಏನಾರು ಒಂದು ಶುಭ ಆಗಲಿ, ಎಲ್ಲನೂ ಮಂಗಳವಾರನೇ ನಮ್ಗಾಗೋದು. ಇವತ್ತು ಮಂಗಳವಾರನೇ. ಇವತ್ತು ಮಂಗಳವಾರ. ಅದು ನಮ್ಮ ಅಣ್ಣಂಗೆ ಆಗ್ಬರೋದು ಜಾಸ್ತಿ ಹೆವಿ. ನಮ್ಮ ಅಣ್ಣ ಏನೇ ಮಾಡಲಿ ಅದು ಗೊತ್ತಿರೋಲ್ಲ ನಮ್ಗದು. ಅದು ಮಾಡ್ಬೇಕಂತ ಮಾಡಲ್ಲ. ಅವ್ನು ಸುಮಾರು ವರ್ಷದಿಂದನೂ ಅಷ್ಟೇ ಅದು ಮಂಗಳವಾರನೇ ಆಗಿರುತ್ತೆ. ಹಂಗೆ ಹಿಂಗೆ ಎಲ್ಲ ಹೋಗಿ ಅದು ಮಂಗಳವಾರಕ್ಕೆ ಫೈನಲೈಸ್ ಆಗಿರುತ್ತೆ. ಮಂಗಳವಾರ ಇವತ್ತು ಮಂಗಳವಾರ ಅಲ್ವಾ ಅಂತ ನಮ್ಮ ಮಮ್ಮಿ ಪ್ರ್ಯಾಂಕ್ ಫ್ಲೋಗಲ್ಲಿ ಮಾತಾಡೈತಲ್ಲ, ಮಂಗಳವಾರ ಮಂಗಳವಾರ ಅವತ್ತು ಮಂಗಳವಾರ ಪ್ರ್ಯಾಂಕ್ ಮಾಡಿದ್ದು ಮಂಗಳವಾರ. ದೇವ್ರ ಮುಂದೆ ಮಾಡಬೇಕಾಗಿತ್ತು. ನೀನೇ ದೇವರಲ್ವಜ್ಜಿ? ಬರೀ ಅನ್ನ ತಿಂತಿದ್ದೆ. ಈಗ ನಾನು ತಿನ್ಸಕ್ಕದ ನೀ ಕಡಿಬೇಕು. ಬೇಡ ಹಂಗಾರೆ ನಮ್ಗೊಂಡನ್ನು ತೋರಿಸ್ತೀವಿ ರೀ ಎಲ್ಲ ಎತ್ಬಿಟ್ಟವನೆ. ಮಲಗಿರೋ ಸ್ಟೈಲು ಲೈಫು
ಮಲ್ಗಿರೋ ಸ್ಟೈಲ್ ನೋಡಿ ಇವನು ಮಂಗಳಮ್ಮನ ಪಕ್ಕನೇ ಮಲ್ಕೋಬೇಕು ಇವನು ಸರ್. ಮಂಗ್ಳಿನೇ ತಪ್ಕೊಂಡ್ ಮಲ್ಕೋತದ. ಹೌದಾ ಮಂಗಳಮ್ಮ? ಅದಕ್ಕೆ ನನ್ನ ರೂಮಿಗೆ ಬರ್ತಾ ಇಲ್ಲ, ಮಂಗ್ಳಿ ಸಿಕ್ಬಿಟ್ಟಿರೋದಕ್ಕೆ. ಮಲ್ಕೊಳ್ಳಿ ಸರ್, ಮಲ್ಕೊಳ್ಳಿ. ಅದಕ್ಕೆ ನಾನು ರೂಮಿಗೆ ಬರ್ತಾ ಇಲ್ಲ ಅವನು. ಗೈಸ್, ನಮ್ಮ ಹಸ್ಬೆಂಡ್ ಜೊತೆ ಸೇಯಿಂಗ್ ಎಸ್ ಮಾಡೋಕ್ಕೆ ಎಲ್ಲರೂ ತಯಾರಿ ಮಾಡ್ಕೊತಾ ಇದ್ದೀನಿ. ಬೇಕಲ್ವಾ? ಕಮೆಂಟ್ ಮಾಡಿ, ಏನೇನು ಮಾಡಿಸ್ಬೋದು ಅಂತಲೂ ಕಮೆಂಟ್ ಮಾಡಿ. ನೋಡ್ಕೊಬಿಟ್ರೆ ಅವರು ನೋಡಲಿ, ಹೇಳಿದ್ಮೇಲೆ ಮಾಡಲೇಬೇಕಲ್ಲ ಸೇಯಿಂಗ್ ಎಸ್. ತುಂಬ ಕಮೆಂಟ್ ಮಾಡಿ ಗೈಸ್, ಅವನಿಗೆ ಗೊತ್ತೇ ಆಗಬಾರ್ದು ಯಾವ್ದು ಮಾಡ್ತಾರೆ ಅಂತ. ಅಷ್ಟು ಕಮೆಂಟ್ ಮಾಡಿ ಗೈಸ್. ಇವ್ನು ನಾನು ಇಯರ್ಫೋನ್ ಎಗ್ಗಂಡು ಕೊಡು. ಎಲ್ಲಿ ಒಂದು ಇಯರ್ಫೋನು? ನಿನ್ಗೆ ಯಾಕೆ ಇಯರ್ಫೋನ್? ಅಲ್ಲಿ ನೋಡಿ ಬಾತ್ರೂಮ್ಗೂ ಇಯರ್ಫೋನ್ ತಗೋಯ್ತು. ಫೋನ್ನ ಬಿಡಲ್ವಾ? ನನ್ನ ಬಿಟ್ರು ನಮ್ಮ ಹಸ್ಬೆಂಡ್ ಫೋನ್ನ ಬಿಡಲ್ಲ, ಇಯರ್ಫೋನ್ನ ಬಿಡಲ್ಲ. ಇಯರ್ಫೋನ್ 2 ಕಿವಿಗೆ ಹಚ್ಕೊಂಡು ಅಲ್ಲಿ ಮಲ್ಕೊಂಡು ಫೋನ್ ನೋಡಿದ್ರೆ ನೆಮ್ಮದಿ ಅವನಿಗೀಗ. ಈಗ ಒಂಚೂರು ಬಾತ್ರೂಮಲ್ಲಿ ಕೆಲಸ ಇದೆ ಅವನಿಗೆ, ಕೆಲಸ ಮಾಡ್ಬಿಟ್ಟು ಬರ್ತಾನೆ ಗೈಸ್. ಈಗ ಟೈಮ್ 12 ಗಂಟೆ. ನಿದ್ದೆ ಹಿಡಿತಾ ಇದೆ. ಮಲ್ಕೊಳ್ಳಿ. ನೋಡು ತಂದೆ ಅದೇನೋ ಅಪ್ಪ, ಇವ್ರು ಡೈಲಿ ರೂಮ್ ಕ್ಲೀನ್ ಮಾಡ್ತಾರೆ, ಆದ್ರೂ ಮೇಲ್ ಏನಾರು ಒಂದಿರುತ್ತೆ. ನೋಡು ತಂದೆ ಹೆಂಗೆ ಎಸ್ತಿರೋದು. ಇಲ್ಲೋಡು, ಅಲ್ಲೋಡು, ಅಲ್ಲೋಡು, ಇಲ್ಲೋಡು. 3 ದಿನ ಟ್ರಿಪ್ ಮಾಡ್ಕೊ ಬಂದವ್ರೆ ನಿಖಿಲ್ ರವೀಂದ್ರ ಅವರು. ಅದಕ್ಕೆ ಹಿಂಗೆ ಬ್ಯಾಗು ಅಲ್ಲಿ. ಈ ಬ್ಯಾಗ್ ತಗೋಗಿದ್ರಾ ಸಾಹೇಬ್ರು? ಏನಾರ ಆಯ್ತಾ ಬ್ಯಾಗಲ್ಲಿ? ಯೂಸ್ ಮಾಡಿಲ್ಲ ಈ ಬಟ್ಟೆನ. ಇಷ್ಟೇ ಗೈಸ್, ಅಷ್ಟೇ. ಗುಡ್ ನೈಟ್ ಗೈಸ್. ನನ್ನ ರೂಮಿಗೆ ಬಂದು ಸೇರಿದೆ. ಎಷ್ಟು ನೆಮ್ಮದಿ ಆಗ್ತಿದೆ ಅಂದರೆ, ಇಲ್ಲಿ ಹಿಂಗೆ ಮಲ್ಕೊಂಡ್ರೆ ಹಂಗೆ ನಿದ್ದೆಗೆ ಜಾಡ್ಬಿಟ್ಟಿರ್ತೀನಿ. ಸೊ ನನ್ನ ರೂಮಿಗೆ ಬರೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ. ಅಂದರೆ ಬೆಳಿಗ್ಗೆ ಎದ್ದು ಕೆಳಗಡೆ ಹೋದರೆ ಇನ್ನು ಮತ್ತೆ ರೆಡಿಯಾಗಕ್ಕೆ ಬರ್ತೀನಾ, ಅದು ಬಿಟ್ಟರೆ ಇಲ್ಲಿ ನೋಡಿ ಇವಾಗ ಮಲ್ಕೊಳಕ್ಕೆ ಬಂದಿದ್ದೀನಲ್ಲ ಅಷ್ಟೇ ಬರೋದು. ಮುಂಚೆ ಎಲ್ಲ ಅರ್ಧ ದಿನ ಅಲ್ಲ, ಇಡೀ ದಿನ ನಾನು ರೂಮಲ್ಲೇ ಕಳೀತಾ ಇದ್ದೆ. ಅದು ಒಂಥರ ಚಂದನೇ. ಬಟ್ ಸ್ವಲ್ಪ ನಾನು ರೂಮಲ್ಲಿದ್ದರೆ ಒಬ್ಬಳೇ ಇದ್ದರೆ ಏನೇನೋ ಥಿಂಕಿಂಗ್, ಏನೇನೋ ಎಲ್ಲೆಲ್ಲೋ ಹೋಗ್ಬಿಟ್ಟಿರ್ತೀನಿ. ಸೊ ಅದಕ್ಕೆ ಸ್ವಲ್ಪ ನಾನು ರೂಮಿಗೆ ಬರೋದನ್ನ ಅವಾಯ್ಡ್ ಮಾಡಿದ್ದೀನಿ ಅಷ್ಟೇ. ಸೊ ಇವತ್ತಿನ ಡೇ ಕೂಡ ಚೆನ್ನಾಗಿತ್ತು. ನಮ್ಮ ಅಜ್ಜಿಗೆ ಗೋಲ್ಡ್ ಕೊಡಿಸಿದ್ದು ಹ್ಯಾಪಿ. ನಮ್ಮ ಅಜ್ಜಿನೂ ಫುಲ್ ದಿಲ್ ಖುಷಾಗ್ಬಿಟ್ಟೈತೆ. ಅನ್ಕೋತಾ ಇದ್ವಿ ಸುಮಾರು ದಿನದಿಂದ. ಸೊ ಇವತ್ತು ಫುಲ್ಫಿಲ್ ಆಯಿತು. ಸೊ ಹಾಗೆ ನೀವು ಏನಾದರೂ ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ, ಅಂದರೆ ದುಡ್ಡಿಟ್ಕೊಂಡು ಅಂದ್ಕೊಂಡಿದ್ರೆ ಬೇಗ ಮಾಡಿಬಿಡಿ. ನಾಳೆ ಅಂದ್ಕೊಂಡು ಹೋದರೆ ಚಿನ್ನದ ರೇಟ್ ಅಂತೂ ಗಗನಕ್ಕೆ ಮುಟ್ತಾ ಇದೆ. ನಿಮಗೆ ಗೊತ್ತಿರುತ್ತೆ. ನನಗೆ ನೆನಪಿದ್ದಂಗೆ ಗೈಸ್, ಒಂದು 3,000 2,000 ಇತ್ತು ಫಸ್ಟು, ನನಗೆ ಬುದ್ಧಿ ಬಂದಾಗ ನೆನಪಿದ್ದಂಗೆ. ಆಮೇಲೆ ಈಗ ನಾನು ಡಿಗ್ರಿ ಓದಬೇಕಾರೆಲ್ಲ 4-5 ಸಾವಿರ, 4,000 5,000 ಇತ್ತು. ಆಮೇಲೆ ಸಡನ್ನಾಗಿ 7 8 9 10ಕ್ಕೆ ಬಂತು. ಆಮೇಲೆ ಪಟ್ಟಂತ ಏರ್ಬಿಡ್ತು. 14 15 16,000 ರೂಪಾಯಿ ತನಕ ಹೋಯಿತು. ಇವಾಗ ಸ್ವಲ್ಪ 13 ಚಿಲ್ಲರೆಗೆ ಬಂದಿದೆ. ಅಂದರೆ ಇವತ್ತಿನ ರೇಟು 13,750 ರೂಪಾಯಿ ಇತ್ತು ನಾವು ತಗೊಂಡಿದ್ದು. ಹಾಗೆ ಮೇಲೆ ಕೆಳಗೆ ಆಗ್ತಾಯಿದೆ. ಸೊ ಕಡಿಮೆ ಇದ್ದಾಗಲೇ ತಗೊಬಿಡ್ಬೇಕು. ಚಿನ್ನ ಅಂತೂ ಮುಟ್ಟಂಗೆ ಇಲ್ಲ ಗೈಸ್. ಅಷ್ಟೇ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ನನ್ನ ಟಾಕೀಸ್ ಮದನ್ ಗೌಡ ಯೂಟ್ಯೂಬ್ ಚಾನಲ್, ನೇಷನ್ ವ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ.